ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತದಲ್ಲಿರೋ ಮಹಾನ್ ಶಕ್ತಿಪೀಠ ಈ ದೇವಾಲಯದ ಬಗ್ಗೆ ಹೇಳ್ತಾ ಹೋದರೆ ಬಹುಶಃ ನಮ್ಮನ್ನ ಪೌರಾಣಿಕ ಕಾಲಕ್ಕೆ ಕರೆದೊಯ್ಯುತ್ತೆ. ಇಂದಿಗೂ ಕೂಡ ಸರ್ವ ಸಮಸ್ಯೆಗಳಿಗೂ ಪರಿಹಾರ ದೊರೆಯುತ್ತೆ ಅನ್ನೋ ಬಲವಾದ ನಂಬಿಕೆ ಇದೆ. ಇಲ್ಲಿ ದೇವರ ವಿಗ್ರಹವೋ ದೇವರ ಆಕೃತಿಯನ್ನು ಪೂಜಿಸಲ್ಪಡೋದಿಲ್ಲ. ಬದಲಿಗೆ ಸಾಕ್ಷಾತ್ ಸತಿಯ ದಶ ಶಕ್ತಿಗಳಲ್ಲೊಂದಾದ ಕಾಮಾಖ್ಯ ದೇವಿಯ ಜನನಾಂಗ ಮತ್ತು ಗರ್ಭಕೋಶವನ್ನೇ ಆರಾಧಿಸಲಾಗ್ತಿರೋದು ಮನುಕುಲವನ್ನೇ ವಿಸ್ಮಯದಲ್ಲಿ ಮುಳುಗಿಸಿಬಿಡುತ್ತೆ. ಬನ್ನಿ ಹಾಗಿದ್ರೆ ಆ ಶಕ್ತಿಪೀಠದ ದಂತಕಥೆ ಏನು, ಯಾಕಾಗಿ ದೇವಿಯ ಜನನಾಂಗವನ್ನೇ ಪೂಜಿಸಲಾಗ್ತಿದೆ ಮತ್ತು ಆ ಸ್ಥಳದ ಪೌರಾಣಿಕ ಮಹಿಮೆ ಏನು ಅನ್ನೋದನ್ನು ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಭಾರತದ 52 ಶಕ್ತಿಪೀಠಗಳ ಪೈಕಿ ಅಸ್ಸಾಂನಲ್ಲಿ ನೆಲೆ ನಿಂತಿರುವ ಕಾಮಾಖ್ಯ ದೇವಸ್ಥಾನವು ಕೂಡ ಒಂದು. ಅಸ್ಸಾಂನ ಗುವಾಹಟಿ ನಗರದ ಪಶ್ಚಿಮ ಭಾಗದ ನೀಲಾಂಚಲ ಬೆಟ್ಟದ ತುತ್ತ ತುದಿಯಲ್ಲಿದೆ ಕಾಮಾಖ್ಯ ಶಕ್ತಿಪೀಠ. ಸಮುದ್ರ ಮಟ್ಟದಿಂದ 800 ಅಡಿಗಳಷ್ಟು ಎತ್ತರದಲ್ಲಿದೆ ಈ ಮಹಾನ್ ಕ್ಷೇತ್ರ. ಕಾಮಾಖ್ಯ ದೇವಿ ದೇವಸ್ಥಾನವು ತಾಂತ್ರಿಕ ದೇವತೆಗಳಿಗೆ ಸಮರ್ಪಿತವಾದದ್ದು. ಕಾಮಾಖ್ಯ ದೇವಿಯ ಹೊರತಾಗಿ ಶಕ್ತಿ ದೇವತೆಗಳಾದ ಧೂಮಾಮತಿ, ಮಾತಂಗಿ, ಬಾಗೋಲ, ತಾರ, ಕಮಲ, ಭೈರವಿ, ಚಿನ್ನಮಸ್ತ, ಭುವನೇಶ್ವರಿ ಮತ್ತು ತ್ರಿಪುರ ಸುಂದರಿ ಎಂಬ ಪಾರ್ವತಿ ಮಾತೆಯ 10 ಅವತಾರಗಳನ್ನು ದೇವಾಲಯದ ಆವರಣದಲ್ಲಿ ಕಾಣಬಹುದು. ಜಗತ್ತಿನಲ್ಲಿ ಇಂದು 108 ಶಕ್ತಿಪೀಠಗಳಲ್ಲಿ ಪ್ರಮುಖವಾದ ದೇವಾಲಯ. ಕಾಮಾಖ್ಯ ದೇವಾಲಯದಲ್ಲಿ ದೇವಿಯ ವಿಗ್ರಹವಿಲ್ಲ. ದೇವಿಯ ಯೋನಿಯೇ ಇಲ್ಲಿ ಪೂಜೆ. ದೇವಾಲಯದಲ್ಲಿ ಗುಹೆಯೊಂದರಲ್ಲಿ ಸ್ಥಾಪಿತವಾಗಿರುವ ಯೋನಿ ಆಕಾರದ ಪ್ರತಿಮೆಗೆ ಎಲ್ಲರೂ ಕೈ ಮುಗಿಯಲೇಬೇಕು. ಇದಕ್ಕೆ ಪ್ರಕೃತಿಯ ಅನುಮತಿಯೂ ಇದೆ ಎಂಬಂತೆ ಒಂದು ಸಹಜ ಶುದ್ಧ ನೀರಿನ ಜರಿಯೂ ಇದೆ. ಆಷಾಢದಲ್ಲಿ ಈ ನೀರು ಕೆಂಪು ಬಣ್ಣಕ್ಕೆ ತಿರುಗುವುದೆಂದು, ಅದು ದೇವಿಯ ಋತುಸ್ರಾವದ ರಕ್ತವೆಂದು ಇಲ್ಲಿಯ ನಂಬಿಕೆ. ಋತುಸ್ರಾವದ ಸಂಭ್ರಮಕ್ಕಾಗಿ ಅಂಬುಬಾಚಿ ಮೇಳ ಎಂಬ ದೊಡ್ಡ ಜಾತ್ರೆ ಇಲ್ಲಿ ನಡೆಯುತ್ತೆ. ಈ ವೇಳೆ 3 ದಿನಗಳ ಕಾಲ ದೇವಸ್ಥಾನವನ್ನ ಮುಚ್ಚಲ್ಪಡುತ್ತೆ. ಇದನ್ನ ದೇವಿಯ ಋತುಸ್ರಾವದ ಸಮಯವೆಂದು ಪರಿಗಣಿಸ್ತಾರೆ. 3 ದಿನಗಳ ಕಾಲ ಹಗಲು ರಾತ್ರಿ ಭಕ್ತರು ದೇವಾಲಯದ ಹೊರಗಿದ್ದು ಭಜನೆಗಳನ್ನ ಹಾಡುತ್ತಾ ದೇವಿಯನ್ನ ಪ್ರಾರ್ಥಿಸುತ್ತಾ ಕಾಯುತ್ತಾರೆ. ಈ 3 ದಿನಗಳು ಬ್ರಹ್ಮಪುತ್ರ ನದಿಯು ಕೆಂಪು ಬಣ್ಣಕ್ಕೆ ತಿರುಗುತ್ತೆ. 4ನೇ ದಿನ ದೇವಾಲಯ ತೆರೆಯಲ್ಪಡುತ್ತೆ. ಭಕ್ತರ ಜಯಘೋಷ ಮುಗಿಲಿಗೇರುತ್ತೆ. ಅಂಗೋದಕ ಮತ್ತು ಅಂಗವಸ್ತ್ರ ಪ್ರಸಾದಗಳಾಗಿ ಹಂಚಲ್ಪಡುತ್ತೆ. ದೇವಿಯ ದೇಹ ದ್ರವವೆಂದೇ ಭಾವಿಸಲಾದ ಜರಿಯ ನೀರು ಮತ್ತು ಪೂಜಿತ ಯೋನಿಯನ್ನ ಮುಚ್ಚಲಾದ ಕೆಂಪು ಬಣ್ಣದ ಬಟ್ಟೆ ಇವೇ ಆ ಪ್ರಸಾದಗಳು. ಒಟ್ಟಿನಲ್ಲಿ ಮುಟ್ಟನ್ನ ಮಾನ್ಯವಾಗಿಸುವ, ಸಾಮಾನ್ಯವಾಗಿ ನಾವು ಅಪವಿತ್ರವೆಂದು ಭಾವಿಸುವ ಋತುಸ್ರಾವವನ್ನ ಪವಿತ್ರವಾಗಿಸುವ ದೇವಿಯ ಶಕ್ತಿ ಬೆರಗು ಮೂಡಿಸುತ್ತೆ. ಇಂತಹ ಆಧ್ಯಾತ್ಮದ ತತ್ವಗಳಲ್ಲಿಯೂ ವಿಜ್ಞಾನ, ಮನಃಶಾಸ್ತ್ರ ಇಣುಕಿ ಬಿಡುವುದೇ ಭಾರತೀಯತೆಯ ವಿಶೇಷ. ಕಾಮಾಖ್ಯ ದೇವಾಲಯದ ಸುತ್ತಮುತ್ತ ತಿರುಗಾಡುವಾಗ ಇಂತಹ ಪರಿಕಲ್ಪನೆಯನ್ನ ಹುಟ್ಟುಹಾಕಿದ ನಮ್ಮ ಪುರಾಣಗಳು ಪೂರ್ವಜರ ಬಗೆಗೆ ಅಚ್ಚರಿಯಾಗದಿರೋದು. ಲೈಂಗಿಕತೆ, ಋತುಸ್ರಾವ, ಮಾತೃತ್ವ ಈ ಎಲ್ಲಕ್ಕೂ ಆಧ್ಯಾತ್ಮಕ್ಕೂ ಸಂಬಂಧಗಳನ್ನು ಬೆಸೆದು ಎಲ್ಲವೂ ಪ್ರಕೃತಿ ನಿರ್ಮಿತ, ನಿಸರ್ಗ ಸಹಜ ಎಂಬುದನ್ನು ಒತ್ತಿ ತೋರಿಸುವ ತಂತ್ರಗಳಾಗಿ ಕಾಮಾಖ್ಯ ಎದ್ದು ನಿಲ್ಲುತ್ತೆ. ಜನರ ಮಹಾಪುರ, ಸಾಧುಗಳ ಸಾಲು, ಮಧ್ಯೆ ಉದ್ದ ಗಡ್ಡ ಬಿಟ್ಟು ಜಟೆಗಳನ್ನ ಬಿಟ್ಟ ಹಠಯೋಗಿಗಳ ಸಾಧನೆ ಇವೆಲ್ಲವೂ ಕಾಮಾಖ್ಯದ ಪ್ರಾಂಗಣದಲ್ಲಿದ್ದವು. ಅಲ್ಲಿನ ಕಥೆಗಳ ಬಗೆಗೆ ಜನರಿಗೇನೋ ಗಾಢ ಶ್ರದ್ಧೆ, ಆಳವಾದ ನಂಬಿಕೆ. ನವರಾತ್ರಿಯ ದೇವಿಯ ಆರಾಧನೆಯಲ್ಲಿ ಹಲವು ವಿಧಗಳಿವೆ. ಅವುಗಳಲ್ಲಿ ತಂತ್ರವಿದ್ಯೆಯೂ ಕೂಡ ಒಂದು. ತಾಂತ್ರಿಕ ವಿದ್ಯೆ ಎಂದರೆ ಬಹುಜನ ತಿಳಿದಿರುವಂತೆ ಅದು ಮಾಟ ಮಂತ್ರವಲ್ಲ. ತ್ರ ಎಂದರೆ ರಕ್ಷಿಸುವಂತಹದ್ದು. ಆಡುಭಾಷೆಯಲ್ಲಿ ತಂತ್ರವೆಂದರೆ ಉಪಾಯದಿಂದ ಪಾರು ಮಾಡುವಂಥದ್ದು ಎಂಬ ಅರ್ಥವಿದ್ದರೂ, ತಾಂತ್ರಿಕ ವಿದ್ಯೆ ಎಂದರೆ ದೇವಿಯ ಆರಾಧನೆಯಲ್ಲಿ ಸಾಧನೆಯನ್ನ ಅಪೇಕ್ಷಿಸುವಂತಹದ್ದು, ಸಾಧಕನನ್ನ ರಕ್ಷಿಸುವಂತಹದ್ದು ಎಂಬ ಅರ್ಥವೇ ಬರುತ್ತೆ. ಇನ್ನು ಈ ದೇವಾಲಯದ ಪೌರಾಣಿಕ ಕಥೆಯನ್ನ ಕೆದಕುತ್ತಾ ಹೋದಂತೆಲ್ಲ ಶಿವ ಮತ್ತು ಸತಿಯ ಕತೆ ಹುಟ್ಟಿಕೊಳ್ಳುತ್ತೆ. ಈಗಾಗಲೇ ಶಿವಗಣಗಳು ತಕ್ಷಣ ಸಮಾರಂಭಕ್ಕೆ ನುಗ್ಗಿ ಸಂಹರಿಸಿದ್ದ ಬಗೆಯನ್ನ ಎಪಿಸೋಡ್ ಮಾಡಲಾಗಿದೆ. ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಲಾಗಿದೆ, ದಯವಿಟ್ಟು ನೋಡಿ. ಸ್ನೇಹಿತರೆ, ಪೌರಾಣಿಕ ಕಥೆಯ ಹಿನ್ನೆಲೆಗೆ ಬರೋದಾದ್ರೆ, ಒಮ್ಮೆ ಸತಿಯು ತನ್ನ ತಂದೆಯ ಮಹಾಯಜ್ಞದಲ್ಲಿ ಪಾಲ್ಗೊಳ್ಳಲು ತನ್ನ ಪತಿ ಶಿವನೊಂದಿಗೆ ಮುನಿಸಿಕೊಂಡು ವಜ್ರ ವೈಡೂರ್ಯ ಧರಿಸಿ ಸಿಂಗಾರಗೊಂಡು ನಡೆಯುತ್ತಿದ್ದ ಅತಿ ವೈಭೋಗದ ಮಹಾಯಜ್ಞಕ್ಕೆ ಶಿವಗಣಗಳನ್ನು ಕರೆದುಕೊಂಡು ಹೊರಟು ಹೋಗ್ತಾಳೆ. ಆದರೆ ಅಲ್ಲಿಗೆ ಹೋದ ನಂತರವೇ ತಿಳಿದದ್ದು ಶಿವ ಯಾಕೆ ಬರಲು ನಿರಾಕರಿಸಿದನೆಂದು. ಯಾಕಂದ್ರೆ ಆ ಮಹಾಯಜ್ಞದಲ್ಲಿ ನೆರೆದಿದ್ದ ದೇವಾನುದೇವತೆಗಳ ಸಮ್ಮುಖದಲ್ಲಿ ಸತಿಯ ತಂದೆ ದಕ್ಷನು ವಿನಾಕಾರಣ ಸತಿಯನ್ನ ಅವಮಾನಿಸುತ್ತಾ ಶಿವನನ್ನ ಜರಿದು ಬಿಟ್ಟ. ಆ ಸ್ಮಶಾನವಾಸಿಗೆ, ಭಿಕ್ಷುಕನಿಗೆ ನನ್ನ ಮಹಾಯಜ್ಞಕ್ಕೆ ಆಹ್ವಾನವೇ ಎಂದು ಗರ್ವ ಪಡುತ್ತಾ ಹೀಯಾಳಿಸಿ ಬಿಡ್ತಾನೆ. ಈ ಮಾತನ್ನ ಕೇಳಿ ಸತಿಯು ನಿಂತಲ್ಲೇ ಕಣ್ಣಲ್ಲಿ ಬಿಡ್ತಾಳೆ. ಇತ್ತ ಕಡೆ ಪತಿಯ ಆಜ್ಞೆಯನ್ನ ಮೀರಿ ತವರು ಮನೆಯ ವ್ಯಾಮೋಹಕ್ಕೆ ಬಂದಿದ್ದ ಸತಿಗೆ ಪಾಪ
ಅಪಪ್ರಜ್ಞೆ ಕಾಡಲಾರಂಭಿಸಿತು. ತನ್ನ ತಂದೆಯನ್ನೇ ಹೆಪ್ಪುಗಟ್ಟಿದ ರಕ್ತದಂತಾಗಿದ್ದ ಕಣ್ಣುಗಳನ್ನ ಕ್ರೋಧದಲ್ಲಿ ಕೆರಳಿಸಿ ಹೇಳ್ತಾಳೆ ಸತಿ, ಅಪ್ಪ, ಈ ಮಾತನ್ನ ಬೇರೆಯವರಾರಾದ್ರೂ ಹೇಳಿದರೆ ಒಂದು ಹನಿ ರಕ್ತವನ್ನು ನೆಲಕ್ಕೆ ಸೋಕಿಸದೆ ಘಟಘಟನೆ ಹೀರಿಬಿಡುತ್ತಿದ್ದೆ. ನನ್ನ ಪತಿಯ ಬಗ್ಗೆ ಕೇವಲವಾಗಿ ಮಾತನಾಡಿದ ಆ ನಾಲಿಗೆಯನ್ನ ಸೀಳಿ ಆಭರಣದಂತೆ ಧರಿಸುತ್ತಿದ್ದೆ. ಮಹಾನ್ ಯೋಗಿಯ ಬಗ್ಗೆ ಮಾತನಾಡಿದ ವ್ಯಕ್ತಿಯ ದೇಹವನ್ನ ಸೀಳಿ ಕೊರಳಿಗೆ ಹಾರ ಮಾಡಿಕೊಳ್ತಿದ್ದೆ. ಆದ್ರೆ ನೀನು ನನ್ನ ಪತಿಯ ಮಾತನ್ನ ಧಿಕ್ಕರಿಸಿ ಬಂದಿರುವ ನನಗೆ ಸರಿಯಾದ ಮರ್ಯಾದೆಯನ್ನೇ ಮಾಡಿದ್ದೀಯಾ. ಇನ್ನು ನನ್ನ ಪತಿಯಲ್ಲಿಗೆ ಹೋಗುವ ಅರ್ಹತೆ ನನಗಿಲ್ಲ. ಧರ್ಮ ಭ್ರಷ್ಟೆಯಾಗಿದ್ದೇನೆಂದು ಉರಿಯುತ್ತಿದ್ದ ಮಹಾಯಜ್ಞ ಕುಂಡಕ್ಕೆ ಧುಮುಕಿ ಪ್ರಾಣ ಬಿಡ್ತಾಳೆ ಸತಿ. ಸುತ್ತಲೂ ನೆರೆದಿದ್ದ ದೇವಾನುದೇವತೆಗಳಿಗೆ ದಿಗ್ಭ್ರಮೆ. ಮುಂದಾಗಬಹುದಾದ ಅನಾಹುತ ನೆನೆಯುತ್ತಾ ಬೆವರ ತೊಡುತ್ತಾರೆ ಸಕಲ ದೇವತೆಗಳು. ಈ ವಿಷಯವನ್ನ ಸತಿಯನ್ನ ಕರೆದು ತಂದಿದ್ದ ಶಿವಗಣಗಳು ಶಿವನಲ್ಲಿಗೆ ಹೋಗಿ ತಿಳಿಸಲು ಪ್ರಯತ್ನಿಸ್ತಾರೆ. ಆದರೆ ಧ್ಯಾನಸ್ಥನಾಗಿದ್ದ ಶಿವನನ್ನ ಕರೆಯಲು ಹಿಂಜರಿಕೆ. ಆದ್ರೆ ಹೇಳದೆ ವಿಧಿಯಿಲ್ಲ. ಹೇಗೋ ಇವರ ಕಸಿವಿಸಿ ಅರ್ಥವಾಗಿ ಕಣ್ತೆರೆದ ಶಿವ ನಡೆದ ವಿಷಯವನ್ನೆಲ್ಲ ಚಾಚು ತಪ್ಪದೆ ತಿಳಿಸಿದರು ಗಣಗಳು. ಸತಿಯು ಅಗ್ನಿಕುಂಡದಲ್ಲಿ ದಹಿಸಿಕೊಂಡಳು ಎಂಬ ವಿಷಯ ತಿಳಿದಾಕ್ಷಣ ರುದ್ರ ತಾಂಡವ ನೃತ್ಯ ಶುರುವಾಯಿತು. ಆ ಕೋಪಕ್ಕೆ ಕೈಲಾಸವೇ ಅಲುಗಾಡಲು ಶುರುವಾಯಿತು. ತನ್ನ ಮಾರುದ್ದ ಗಂಟು ಜಟೆಯ ಒಂದು ಗಂಟನ್ನ ಎಳೆದವನೇ ನೆಲಕ್ಕೆಸೆದು ಬಿಟ್ಟ. ಆ ಕೂದಲಿನಿಂದ ರುದ್ರ ಭಯಂಕರ ಸ್ವರೂಪಗಳಾದ ವೀರಭದ್ರ, ಕಾಳಿ ಹೀಗೆ ಮುಂತಾದ ಭಯಂಕರ ಶಿವಗಣಗಳು ಉದ್ಭವಿಸಿ ಶಿವ ಅಣತಿಗಾಗಿ ತಾಪುಗಾಲಲ್ಲಿ ನಿಂತಿದ್ರು. ಕಣ್ತೆರೆದವನೇ ಹೋಗಿ ಸತಿಯ ಸಾವಿಗೆ ಕಾರಣರಾದವರನ್ನ ಸಂಹರಿಸಿ ಎಂದು ಬಿಟ್ಟ ಶಿವ. ರಣಕೇಕೆ ಹಾಕುತ್ತಾ ಕ್ರೌರ್ಯದ ಧನಿಯಲ್ಲಿ ಗೀಳಿಡುತ್ತಾ ಹೊರಟೆ ಬಿಟ್ಟಿತ್ತು ಶಿವಗಣ. ಸಿಕ್ಕವರೆಲ್ಲ ಸೀಳಿಕೊಂಡು ಮಹಾಯಜ್ಞಕ್ಕೆ ಧಾವಿಸಿದಾಗ ಶಿವಗಣಗಳ ರಣಕೇಕೆಗೆ ಹೆದರಿದ ದೇವಾನುದೇವತೆಗಳು ಚೆಲ್ಲಾಪಿಲ್ಲಿಯಾಗಿ ಬಿಟ್ರು. ಅಡ್ಡ ಬಂದವರನ್ನೆಲ್ಲ ಅಡ್ಡಡ್ಡ ಸೀಳುತ್ತಾ ದಕ್ಷನಿಗಾಗಿ ಹುಡುಕಾಡುತ್ತಿದ್ರು. ಕೂಡಲೇ ದಕ್ಷನನ್ನ ನೋಡಿದ ವೀರಭದ್ರ ಒಂದೇ ಹೆಜ್ಜೆಯಲ್ಲಿ ನೆಗೆದವನೇ ದಕ್ಷನ ರುಂಡವನ್ನ ಚಂಡಾಡಿ ಬಿಟ್ಟಿದ್ದ. ಕೂಡಲೇ ಎಲ್ಲಾ ದೇವತೆಗಳು ಶಿವನಲ್ಲಿಗೆ ಹೋಗ್ತಾರೆ. ಮುಂದಾಗುವ ಅನಾಹುತ ತಪ್ಪಿಸೋದಕ್ಕೆ ಕೈಬೇಡಿ ನಿಲ್ತಾರೆ. ರೌದ್ರ ನರ್ತನ ಮಾಡುತ್ತಿದ್ದ ಶಿವ ದಕ್ಷನ ಮಹಾಯಜ್ಞಕ್ಕೆ ಬರ್ತಾನೆ. ದೃಶ್ಯ ಹೇಗಿತ್ತು ಅನ್ನೋದನ್ನ ವ್ಯಾಸ ಮುನಿಗಳು ಈ ರೀತಿ ವಿವರಿಸ್ತಾರೆ. ಇಡೀ ಮಹಾಯಜ್ಞವೇ ಸ್ಮಶಾನದಂತಾಗಿತ್ತು. ಸತ್ತವರ ರಕ್ತದ ಕೋಡಿ ನದಿಯಂತೆ ಹರಿಯುತ್ತಿತ್ತು. ಆನೆ, ಹಂಸ ಮುಂತಾದ ವೈಭವದ ಗುರುತಾದ ಪ್ರಾಣಿ ಸಂಕುಲಗಳು ತರಿದು ಬಿದ್ದಿದ್ವು. ಆ ರೌದ್ರತೆಯ ಭೀಕರತೆಗೆ ಪ್ರಾಣಿ ಪಕ್ಷಿಗಳು ಎದೆಯೊಡೆದು ಸತ್ತಿದ್ವು. ಗರ್ಭಧರಿಸಿದ್ದ ಪ್ರಾಣಿಗಳು ಹೊಟ್ಟೆ ಸೀಳಿ ಸತ್ತಿದ್ವು. ಆ ಮಹಾಯಜ್ಞದ ಬೆಂಕಿಯ ಕೆನ್ನಲಿಗೆ ರಕ್ತ ದಹಿಸುತ್ತಾ ನೀಲಿ ಬಣಕ್ಕೆ ತಿರುಗಿತ್ತು. 7 ಲೋಕಗಳೇ ವಿಜೃಂಭಿಸಿ ಮೆರೆದಿದ್ದ ಆ ಕ್ಷಣ ನೋಡುತ್ತಲೇ ಚಿತ್ರವಾಗಿ ಬಿಟ್ಟಿದ್ವು. ಶಿವನು ತನ್ನ ಅರೆಬೆಂದ ಸತಿಯನ್ನೊಮ್ಮೆ ನೋಡಿ ಅರಚುತ್ತಾ ಕೆಂಗಣ್ಣಿನಿಂದ ಹುಚ್ಚನಂತಾಗಿ ಆ ದೇಹವನ್ನೇ ಎತ್ತಿ ಹಿಡಿದು ತಾಂಡವ ನೃತ್ಯ ಮಾಡತೊಡಗಿದ. ಇದು ಭಯಂಕರ ಸನ್ನಿವೇಶದ ಮುನ್ಸೂಚನೆ ಎಂದರಿತುಕೊಂಡ ದೇವತೆಗಳು ಶ್ರೀ ವಿಷ್ಣುವಿನಲ್ಲಿ ಅಂಗಲಾಚಿ ಬೇಡಿಕೊಳ್ತಾರೆ. ಆಗ ಶ್ರೀ ವಿಷ್ಣುವು ಆ ಸತಿಯ ದೇಹವನ್ನ ನೋಡಿ ರೌದ್ರನಾಗಿದ್ದ ರುದ್ರನನ್ನ ಶಾಂತ ಸ್ಥಿತಿಗೆ ತರಲು ಸತಿಯ ದೇಹವನ್ನ ಇಲ್ಲವಾಗಿಸಬೇಕಾಗಿತ್ತು. ಹಾಗಾಗಿ ತನ್ನ ಸುದರ್ಶನ ಚಕ್ರವನ್ನ ಕರೆದು ಸತಿಯ ದೇಹವನ್ನ 108 ಭಾಗಗಳಾಗಿ ತುಂಡರಿಸು ಎಂದು ಆಜ್ಞಾಪಿಸುತ್ತಾನೆ. ಕ್ಷಣಾರ್ಧದಲ್ಲಿ 108 ತುಂಡುಗಳಾದವು ಸತಿಯ ದೇಹ. ಇಂದಿಗೂ ಸತಿಯ ದೇಹದ ಅಂಗಗಳು ಬಿದ್ದ 108 ಸ್ಥಳಗಳನ್ನ ಶಕ್ತಿ ಪೀಠಗಳೆಂದು ಕರೀತಾರೆ. ಸತಿಯ ಗರ್ಭ ಮತ್ತು ಯೋನಿಯು ಇಲ್ಲಿ ಬಿದ್ದಿದ್ದರಿಂದ ಕಾಮಾಖ್ಯ ಸನ್ನಿಧಿಯಾಯಿತು ಅನ್ನೋದು ಒಂದು ಪುರಾಣದ ಕಥೆ. ನಂತರ ಶಿವನು ಧ್ಯಾನಸ್ಥನಾಗಿ ಬಿಟ್ಟ. ಸತಿ ಇಲ್ಲದೆ ವೈರಾಗಿಯಾದ ಶಿವನಿಂದಾಗಿ ಇಡೀ ಜಗತ್ತು ಸಂತಾನೋತ್ಪತ್ತಿ ನಿಲ್ಲಿಸಿಬಿಟ್ಟಿತು. ಕಾಮವು ಕಣ್ಮರೆಯಾಯಿತು. ಹೀಗೆ ಮತ್ತೊಮ್ಮೆ ಶಿವನನ್ನ ಕೆಣಕುವ ಸರದಿ ಮನ್ಮಥನಿಗೆ. ಧ್ಯಾನಸ್ಥನಾಗಿದ್ದ ಶಿವನಿಗೆ ಕಾಮ ಪ್ರಚೋದಿಸಲು ಬಾಣಗಳನ್ನ ಬಿಡ್ತಾನೆ ಮನ್ಮಥ. ಅವನ ಶಾಪ ವಿಮೋಚನೆಗಾಗಿ ಸತಿಯ ಗರ್ಭ ಮತ್ತು ಯೋನಿ ಬಿದ್ದ ಸ್ಥಳದಲ್ಲಿ ಕಾಮೈಕ್ಯಳಾಗಿ ಮರು ಅವತರಿಸ್ತಾಳೆ ಪಾರ್ವತಿದೇವಿ. ಈ ಸ್ಥಳವೇ ಶಿವ ಮತ್ತು ಕಾಮಾಖ್ಯ ದೇವಿ ಅಂದ್ರೆ ಶಿವ ಸತಿಯು ಸರಸ ಸಲಾಪಕ್ಕೆ ಸಂಧಿಸುತ್ತಿದ್ದ ಸ್ಥಳವಾಯಿತು. ಶಿವ ಸತಿಯ ಬಯಕೆಗಳು ಒಂದಾದ ಸ್ಥಳಕ್ಕೆ ಕಾಮಾಖ್ಯ ಎಂದರ್ಥವಾಯಿತು. ಹೀಗೆ ಮತ್ತೊಂದು ದಂತಕಥೆ ಇದೆ. ಅದೇನಂದ್ರೆ ನರಕ ಎಂಬ ರಾಕ್ಷಸನು ಕಾಮಾಖ್ಯ ದೇವಿಯನ್ನ ಪ್ರೀತಿಸ್ತಿದ್ದ. ಯಾಕಂದ್ರೆ ಆಕೆಯ ದೈವಿಕ ಸುಂದರಿ ಮತ್ತು ಅವಳ ಮಾದಕತೆಗೆ ಮನಸೋತ ರಾಕ್ಷಸ ಕಾಮಾಖ್ಯ ದೇವಿಯನ್ನ ಮದುವೆಯಾಗಲು ಬಯಸಿದ್ದ. ಹೀಗೆ ಈ ವಿಷಯವನ್ನ ಮನಗಂಡ ತಾಯಿ ಕಾಮಾಖ್ಯ ಒಂದು ಉಪಾಯವನ್ನ ಮಾಡ್ತಾಳೆ. ಈ ರಾತ್ರಿಯೊಳಗೆ ನೀಲಾಂಚನ ಬೆಟ್ಟದ ಕೆಳಗಿನಿಂದ ದೇವಾಲಯದ ಪ್ರವೇಶ ದ್ವಾರದವರೆಗೆ ಮೆಟ್ಟಿಲನ್ನ ನಿರ್ಮಿಸಿದ್ರೆ ತಾನು ನಿನ್ನನ್ನ ಮದುವೆಯಾಗ್ತೇನೆ ಎಂದು ದೇವಿಯು ರಾಕ್ಷಸನ ಮುಂದೆ ಷರತ್ತು ಹಾಕ್ತಾಳೆ. ರಾಕ್ಷಸ ನರಕನು ಈ ಸವಾಲನ್ನ ಸ್ವೀಕರಿಸಿದ.
ಯಾವುದು ಅಸಾಧ್ಯವೆಂದು ದೇವಿ ಮನಗಂಡಿದ್ದಳೋ ಅವನ ತಪೋಬಲದಿಂದ ಮಂತ್ರಶಕ್ತಿಯಿಂದ ಒಂದೇ ರಾತ್ರಿಯೊಳಗೆ ಬಹುತೇಕ ಪೂರ್ಣಗೊಳಿಸೋ ಹಂತದಲ್ಲೇ ಬಂದುಬಿಟ್ಟ. ದೇವಿಯು ರಾಕ್ಷಸನ ಕೆಲಸವನ್ನ ನೋಡಿ ಗಾಬರಿಗೊಳ್ತಾಳೆ. ಆದ್ದರಿಂದ ಒಂದು ಉಪಾಯ ಮಾಡ್ತಾಳೆ. ದೇವಿಯು ಹುಂಜನ ಕತ್ತು ಹಿಸಿಗೆ ಕೂಗಿಸ್ತಾಳೆ. ನಂತರ ಕಾಗೆಯಂತೆ ಧ್ವನಿ ಮಾಡ್ತಾಳೆ. ದೇವಿಯ ಉಪಾಯದಿಂದ ಮೋಸ ಹೋದ ನರಕ ಇದು ವ್ಯರ್ಥ ಕೆಲಸವೆಂದು ಭಾವಿಸಿ ತನ್ನ ಕೆಲಸವನ್ನ ಅರ್ಧದಲ್ಲೇ ಬಿಟ್ಟನಂತೆ. ನಂತರ ದೇವಿಯ ಮೋಸದಾಟ ತಿಳಿದ ನರಕ ಆ ಹುಂಜವನ್ನ ಅಟ್ಟಿಸಿಕೊಂಡು ಹೋಗಿ ಒಂದು ಸ್ಥಳದಲ್ಲಿ ಕೊಂದು ಹಾಕದ. ಆ ಸ್ಥಳವನ್ನ ಈಗ ಕುಕ್ಕುರಕಟ ಎಂದು ಕರೆಯಲಾಗುತ್ತೆ. ಇದು ಅಸ್ಸಾಂನ ದರ್ರಾಂಗ್ ಜಿಲ್ಲೆಯಲ್ಲಿದೆ. ಇಂದು ಅಪೂರ್ಣವಾದ ಮೆಟ್ಟಿಲನ್ನ ಮೆಕೆಲೌಜ ಮಾರ್ಗ ಅಂತ ಕರೀತಾರೆ. ಯೋಗಿನಿ ತಂತ್ರ ಕೃತಿಯಾದ ಕಾಳಿಕ ಪುರಾಣದಲ್ಲಿ ಕಾಮಾಖ್ಯ ದೇವಿಯನ್ನ ಕಾಳಿಯೊಂದಿಗೆ ಸಂಬಂಧ ಕಲ್ಪಿಸುತ್ತೆ. ಪುರಾಣ ಕಥೆಯೊಂದರ ಅನುಸಾರ ದೇವಸ್ಥಾನದಲ್ಲಿ ಪೂಜೆಯನ್ನ ಸಲ್ಲಿಸದಂತೆ ಕೋಚ್ ಬಿಹಾರ್ ರಾಜಮನೆತನದವರನ್ನ ಸ್ವತಃ ದೇವಿಯೇ ನಿಷೇಧಿಸಿದ್ದಳು. ಈ ಶಾಪದ ಭಯದಿಂದ ಇಂದಿಗೂ ಕೂಡ ಕುಟುಂಬದ ವಂಶಸ್ಥರು ಕಾಮಾಖ್ಯ ಬೆಟ್ಟದ ಬಳಿ ಸಾಗುವಾಗ ಬೆಟ್ಟದ ಕಡೆಗೆ ಕಣ್ಣೆತ್ತಿ ಕೂಡ ನೋಡುವ ಧೈರ್ಯವನ್ನ ಮಾಡೋದಿಲ್ಲ. ಕಾಮಾಖ್ಯ ದೇವಿಯನ್ನ ವಾಮಾಚಾರ, ದಕ್ಷಿಣಾಚಾರ ಅಂದ್ರೆ ಎಡಗೈ ಬಲಗೈ ವಿಧಾನದಲ್ಲಿ ಎರಡೂ ಪೂಜಾ ಪದ್ಧತಿಗಳ ಪ್ರಕಾರವಾಗಿ ಪೂಜಿಸಲಾಗುತ್ತೆ. ಇಲ್ಲಿ ಪ್ರಾಣಿಗಳನ್ನ ಬಲಿ ಕೊಡುವುದು ಸಾಮಾನ್ಯ. ಆದರೆ ಪ್ರಾಣಿಗಳಲ್ಲೇ ಹೆಣ್ಣು ಪ್ರಾಣಿಗಳನ್ನ ಬಲಿ ಕೊಡಲಾಗುವುದಿಲ್ಲ. ಸಂಸ್ಕೃತದಲ್ಲಿನ ಪ್ರಾಚೀನ ಸಾಹಿತ್ಯವಾದ ಕಲಿಕಾ ಪುರಾಣವು ಕಾಮಾಖ್ಯಳನ್ನ ಎಲ್ಲಾ ಆಸೆಗಳ ಫಲ ನೀಡುವವಳೆಂದು, ಶಿವನ ಕಿರಿಯ ವಧುವೆಂದು ಮತ್ತು ಮುಕ್ತಿಯನ್ನ ನೀಡುವವಳೆಂದು ವಿವರಿಸುತ್ತೆ. ಕಾಮಾಖ್ಯಳನ್ನ ಕಾಳಿಕ ಪುರಾಣದಲ್ಲಿ ತಾಂತ್ರಿಕ ಪೂಜೆಯ ಪ್ರಮುಖ ದೇವತೆ ಎಂದು ಉಲ್ಲೇಖಿಸಲಾಗಿದೆ ಮತ್ತು ಪಠ್ಯದಲ್ಲಿ ಮಹಾಮಾಯ ಅಂತ ಉಲ್ಲೇಖಿಸಲಾಗಿದೆ. ಅಂದರೆ ಭ್ರಮೆಯ ಮಹಾನ್ ದೇವತೆ ಅಂತ. ಭಕ್ತರು ಆಕೆಯನ್ನ ಕಾಮೇಶ್ವರಿ ಎಂದು ಕರೀತಾರೆ ಮತ್ತು ಮಹಾ ತ್ರಿಪುರ ಸುಂದರಿಯ ರೂಪವೆಂದು ಪರಿಗಣಿಸ್ತಾರೆ. ಇದನ್ನ ಷೋಡಶಿ ಎಂತಲೂ ಕರೀತಾರೆ. ಅವಳು ಕಾಳಿಕ ಪುರಾಣ, ಯೋಗಿನಿ ತಂತ್ರ ಮತ್ತು ಕಾಮಾಖ್ಯ ತಂತ್ರದಲ್ಲಿ ಕಾಳಿಯೊಂದಿಗೆ ಗುರುತಿಸಲ್ಪಟ್ಟಿದ್ದಾಳೆ. ಈ ದೇವಾಲಯವನ್ನ 7ನೇ ಶತಮಾನದಲ್ಲಿ ನಿರ್ಮಿಸಲಾಗಿತ್ತಾದರೂ ಆಕ್ರಮಣಕಾರರಿಂದ ಈ ದೇವಾಲಯ ನಶಿಸಿ ಹೋಗಿತ್ತು. ಇಲ್ಲಿನ ದುರ್ಗಮ ಹಾದಿಯಿಂದಾಗಿ ಕಾಮಾಖ್ಯ ದೇವಿ ಮುನ್ನೆಲೆಗೆ ಬಂದಿರಲಿಲ್ಲ. ಒಮ್ಮೆ ಅಸ್ಸಾಂನ ರಾಜ ಈ ಮಾರ್ಗವಾಗಿ ಹಾದು ಹೋಗ್ತಿದ್ದಾಗ, ಯುದ್ಧದಲ್ಲಿ ಜಯಶಾಲಿಯಾಗುತ್ತೀಯ, ನಿನ್ನೊಂದಿಗೆ ನಾನಿದ್ದೇನೆ, ನನ್ನನ್ನ ಪೂಜಿಸೆಂದು ಕನಸು ಕಂಡಿದ್ದ. ಹೀಗೆ 16ನೇ ಶತಮಾನದಲ್ಲಿ ಅಸ್ಸಾಂ ರಾಜನಾಗಿದ್ದ ಜಯಸಿಂಹನಿಂದ ಮರು ದುರಸ್ತಿ ಮಾಡಲಾಗಿ ಅಂದಿನಿಂದ ಇಂದಿನವರೆಗೂ ಯಾತ್ರಾರ್ಥಿಗಳನ್ನ, ಭಕ್ತಾದಿಗಳನ್ನ, ಇತಿಹಾಸಕಾರರನ್ನ, ಸಾಧು ಸಂತರನ್ನ ತನ್ನತ್ತ ಆಕರ್ಷಿಸುತ್ತಿದ್ದಾಳೆ ಕಾಮಾಖ್ಯ ದೇವಿ. ಅಂತೂ ಜಗತ್ತಿನಲ್ಲಿರುವ ದಶ ಶಕ್ತಿಗಳಲ್ಲೊಂದು ಈ ಕಾಮಾಖ್ಯ ದೇವಾಲಯ. ಹೆಣ್ಣಿನ ಶಕ್ತಿ, ಕರುಣೆ, ಮಮತೆ, ಪ್ರೀತಿಯ ಸಂಕೇತವಾಗಿ ನಿಂತಿದೆ ಕಾಮಾಖ್ಯ ಮಂದಿರ. ನಿಮಗೂ ಭೇಟಿ ಮಾಡೋ ಅವಕಾಶ ಸಿಕ್ಕರೆ ಭೇಟಿ ನೀಡಿ. ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಇದು ನಮ್ಮ ನಂಬಿಕೆ, ನಮ್ಮ ಕುಟುಂಬ. ಸತ್ಯವನ್ನ ಮಾತ್ರ ಹೇಳಬೇಕು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.